What is the flip side of buying these cheap glasses? How can it harm ನಮ್ಮ eyes? ಅಥವಾ does it harm? ಹಾರ್ಮ್ಗಿಂತಲೂ ನಾನೇನು ನೋಡ್ತೀನಿ ಅಂತ ಹೇಳಿದ್ರೆ ಒಂದು ಪ್ರೊಟೆಕ್ಷನ್ ಆ್ಯಂಡ್ ದ ಲಾಂಜಿವಿಟಿ ಆಫ್ ದಿ ಪ್ರಾಡಕ್ಟ್ ಓಹೋ, ಅಷ್ಟರಲ್ಲೇ ಇರೋದಾ ಡಿಫ್ರೆನ್ಸು? ಅಷ್ಟೇ ಇರೋದು. ಈಗ ನೀವೊಂದು ಕಡಿಮೆ ರೇಂಜ್ದು, ಇವಾಗ ನಾನು ಹೇಳಿದ್ನಲ್ಲ, ಈಗ ಇಂಡಿಯನ್ ಸನ್ಗ್ಲಾಸ್ ನೀವೇನು ತೊಗೊಳ್ತೀರಾ ಸ್ವಲ್ಪ ಬೇಗ ಸ್ಕ್ರ್ಯಾಚ್ ಆಗುತ್ತೆ. ಹಾಂ, ದಟ್ ಈಸ್ ಒನ್ ಆಫ್ ದ ಪ್ರಾಪರ್ಟಿ. ಯಾಕಂತ ಹೇಳಿದ್ರೆ ಅದಕ್ಕೆ ಆ ಕೊಟ್ಟಿರೋ ಪ್ರೈಸಿಗೆ ಅಷ್ಟೇ ಲೇಯರ್ ಕೋಟಿಂಗ್ ಕೊಡೋಕ್ಕಾಗೋದು. ಅರ್ಥ ಆಯ್ತು. ಸೊ ಕಣ್ಣಿಗೇನು ತೊಂದರೆ ಆಗಲ್ಲ ಅದರಿಂದ? ಕಣ್ಣಿಗೆ ಇಫ್ ಅದರಲ್ಲಿ ಪ್ರಿಸಮ್ ಇಫೆಕ್ಟ್ ಇಲ್ಲ ಅಂತ ಹೇಳಿದ್ರೆ ದೆನ್ ಇಟ್ ಈಸ್ ಓಕೆ. ಸೊ ಅದಕ್ಕೆ ಈಗ ಲೇಮನಿಗೆ ಏನಾಗುತ್ತೆ, ಅವ್ರಿಗೆ ಗೊತ್ತೇ ಇರಲ್ಲ. ಸಾರಿ, ಈಗ ಪ್ರಿಸಮ್ ಎಫೆಕ್ಟ್ ಅಂತ ಹೇಳಿದ್ರೆ ಅವ್ರಿಗೆ ಗೊತ್ತಿರಲ್ಲ. ಏನಂಗಂದ್ರೆ ಈಗ ಎವ್ರಿ ಆಪ್ಟಿಕಲ್ ಲೆನ್ಸ್ ನೀವು ತೊಗೊಂಡಾಗ ಒಂದು ಪ್ರಿಸ್ಮ್ಯಾಟಿಕ್ ಎಫೆಕ್ಟ್ ಬರುತ್ತೆ. ದೇರ್ ಆರ್ ಸಮ್ ಅನ್ವಾಂಟೆಡ್ ವಿಷನ್ ಇನ್ಸೈಡ್ ದಿ ಲೆನ್ಸ್. ಈಗ ಕೆಲವ್ರು ಹೇಳ್ತಾರೆ, ರೀ ನನಗೆ ಕನ್ನಡಕ ಹಾಕಿದ್ಮೇಲೆ, ಈ ಸನ್ಗ್ಲಾಸ್ ಹಾಕಿದ್ಮೇಲೆ ಹೆಡೇಕ್ ಬಂತು. ಅದು ಯಾಕೆ ಬಂತು ಅಂತ ಹೇಳಿದ್ರೆ ಲೆನ್ಸ್ ಒಳಗಡೆ ಒಂದು ಪ್ರಿಸ್ಮ್ಯಾಟಿಕ್ ಇಫೆಕ್ಟ್. ಯಾಕಂತ ಹೇಳಿದ್ರೆ ಇಟ್ ಹ್ಯಾಸ್ ಟು ಪಾಸ್ ದಿ ಲೈಟ್ ರೇಸ್ ಇದರೊಳಗಡೆ. ಇದೊಂದು ಮೀಡಿಯಮ್, ಇದರಲ್ಲಿ ಲೈಟ್ ರೇಸ್ ಪಾಸ್ ಆಗಬೇಕಂತ ಹೇಳಿದ್ರೆ ದೇರ್ ಆರ್ ಸರ್ಟನ್ ಟೆಸ್ಟ್ ವಿಚ್ ಹ್ಯಾಸ್ ಟು ಗೆಟ್ ಪಾಸ್ಡ್. ಆ ಟೆಸ್ಟು 100% ಕಡಿಮೆ ಸನ್ಗ್ಲಾಸಲ್ಲಿ ಮಾಡೋಕ್ಕಾಗಲ್ಲ. ಅದಕ್ಕೆ ಹಾಕೊಂಡಾಗ ತಲೆನೋವು ಬರುತ್ತೆ. ಎಸ್, ಅದಕ್ಕೆ ನಿಮಗೆ ತಲೆನೋವು ಬರುತ್ತೆ. ಆಯಿತಾ? ನಿಮ್ಗೆ ಯಾರಾದರೂ ಈ ಒಳ್ಳೆ ಬ್ರ್ಯಾಂಡ್ ಸನ್ಗ್ಲಾಸ್ ಹಾಕ್ಕೊಂಡು ಸರ್ ನನ್ನ ತಲೆನೋವು ಬರ್ತಾಯಿದೆ ಅಂತ ಬರ್ತಾರ? ಬರೋದೇ ಇಲ್ಲ. ಯಾಕಂತ ಹೇಳಿದ್ರೆ ಇದರಲ್ಲಿ ತುಂಬಾ ಟೆಸ್ಟ್ಸು ಪಾಸ್ ಆಗಿರುತ್ತೆ. ಆಯಿತಾ? ಡಿಫ್ರೆಂಟ್ ಲೈಟ್ ಕಂಡೀಷನ್ಸು, ಈ ಆಪ್ಟಿಕಲ್ ಪ್ರಾಪರ್ಟೀಸ್ ಎಲ್ಲ ಕರೆಕ್ಟಾಗಿದೆಯಾ ಇಲ್ವಾ, ಇದರಲ್ಲೆಲ್ಲ ಬ್ಯಾಲೆನ್ಸ್ ಆಗ್ತಾಯಿದೆಯಾ, ಹ್ಯೂಮನ್ ಐಸಿಗೆ ಏನೂ ತೊಂದರೆ ಕೊಡಲ್ವಾ, ಎಲ್ಲ ಟೆಸ್ಟ್ ಮಾಡಿರ್ತಾರೆ ಇದನ್ನು. ದ್ಯಾಟ್ ಈಸ್ ವೇರ್ ವಿ ಹ್ಯಾವ್ ಟು ಪೇ ಮನಿ, ರೈಟ್? ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.